ದೀಪಿಕಾ ಪಡುಕೋಣೆ ಮೊದಲು ನಟಿಸಿದ್ದು ಕನ್ನಡದ ಐಶ್ವರ್ಯ ಸಿನಿಮಾದಲ್ಲಿ. ಈ ಸಿನಿಮಾ ಅವರಿಗೆ ಬಣ್ಣದ ಲೋಕದ ಬಾಗ್ಲು ತೆರೀತು. ಆ ನಂತರದಲ್ಲಿ ದೀಪಿಕಾ ತಂಪು ಪಾನೀಯದ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ರು. ಇದನ್ನ ನೋಡಿದ ಫರಾ ಅವರು ದೀಪಿಕಾ ನಟಿಯಾಗ್ತಾರೆ ಅಂತ ಅವರಿಗೆ ಅನ್ಸಿತ್ತು. ಹೀಗಾಗಿ ದೀಪಿಕಾ ಬಳಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಫರಾ ಅವರಿಗೆ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಆದ್ರೆ ಮಾಡಿದಂತಹ ಸಿನಿಮಾ ಓಂ ಶಾಂತಿ ಓಂ. ನಟಿ ದೀಪಿಕಾ ಪಡುಕೋಣೆ ಅವರು ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ. ಈಗ ಮದುವೆ ಬಳಿಕವೂ ಕೂಡ ಅವರು ಹಲವು ಬೋಲ್ಡ್ ಪಾತ್ರಗಳನ್ನ ಒಪ್ಪಿ ಮಾಡ್ತಿದ್ದಾರೆ. ಇದಕ್ಕೆ ಅವರ ಪತಿ ರಣವೀರ್ ಸಿಂಗ್ ಯಾವುದೇ ತಕರಾರು ತೆಗಿತಾ ಇಲ್ಲ. ದೀಪಿಕಾ ಪಡುಕೋಣೆ ಮೊದಲು ಕನ್ನಡದಲ್ಲಿ ಮಿಂಚಿದವರು, ಆ ಬಳಿಕ ಹಿಂದಿಯಲ್ಲಿ ಅವಕಾಶವನ್ನ ಪಡೆದ್ರು. ಆರಂಭದಲ್ಲಿ ಅವರ ಧ್ವನಿಯ ಬಗ್ಗೆ ನಿರ್ದೇಶಕಿ ಫರಾ ಖಾನ್ಗೆ ಅಸಮಾಧಾನ ಇತ್ತು. ಹೀಗಾಗಿ ಅವರ ಧ್ವನಿಯನ್ನ ಬೇರೆಯವರು ಡಬ್ ಮಾಡಿದ್ರು. ಈ ಘಟನೆ ಬಗ್ಗೆ ಫರಾ ಖಾನ್ ಈ ಮೊದಲು ಹೇಳ್ಕೊಂಡಿದ್ರು. ನಾನು ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಮಾಡ್ತಾ ಇದ್ದೇನೆ, ನಾನು ನಿಮ್ಮ ಸ್ಕ್ರೀನ್ ಟೆಸ್ಟ್ ಮಾಡ್ತೇನೆ, ಓಕೆ ಅನ್ಸಿದ್ರೆ ನಿಮ್ಮನ್ನ ಆಯ್ಕೆ ಮಾಡ್ತೇನೆ, ಶಾರುಖ್ ಖಾನ್ ಜೊತೆ ನೀವು ನಟಿಸ್ತೀರಿ ಎಂದು ದೀಪಿಕಾಗೆ ಹೇಳಿದ್ರು ಫರಾ ಖಾನ್. ಇದನ್ನ ಕೇಳಿ ದೀಪಿಕಾ ಸಖತ್ ಖುಷಿ ಪಟ್ಟಿದ್ರು. ಆದ್ರೆ ಫರಾ ಖಾನ್ ಅವರ ಆಯ್ಕೆ ಬದಲಾಯಿತು. ಫರಾ ಖಾನ್ ಅವರು ಓಂ ಶಾಂತಿ ಓಂ ಮಾಡುವ ನಿರ್ಧಾರಕ್ಕೆ ಬಂದ್ರು. ಅವರ ಸ್ಕ್ರೀನ್ ಟೆಸ್ಟ್ ಮಾಡಲಾಯಿತು. ದೀಪಿಕಾ ಈ ಪಾತ್ರಕ್ಕೆ ಪರ್ಫೆಕ್ಟ್ ಅಂತ ಅವರಿಗೆ ಅನಿಸ್ತು. ಹೀಗಾಗಿ ಓಂ ಶಾಂತಿ ಓಂ ಚಿತ್ರಕ್ಕೆ ಅವರನ್ನ ಆಯ್ಕೆ ಮಾಡ್ಕೊಂಡ್ರು ಫರಾ ಖಾನ್. ಇನ್ನು ದೀಪಿಕಾ ಪಡುಕೋಣೆ ಮಾತನಾಡ್ತಿದ್ದ ಶೈಲಿ ಕೆಟ್ಟದಾಗಿತ್ತು. ಅವರು ತುಂಬಾನೇ ಎಕ್ಸ್ಪ್ರೆಸಿವ್ ಆಗಿದ್ರು. ದೀಪಿಕಾ ಧ್ವನಿ ಹೊರತುಪಡಿಸಿ ಇಡೀ ಸಿನಿಮಾ ಸಿಂಕ್ ಸೌಂಡ್ ನಲ್ಲಿ ಮೂಡಿ ಬಂದಿದೆ. ದೀಪಿಕಾ ಧ್ವನಿಯನ್ನ ಬೇರೆಯವರು ಡಬ್ ಮಾಡಿದ್ರು. ಹೇಗೆ ಮಾತನಾಡಬೇಕು ಎನ್ನುವ ಬಗ್ಗೆ ದೀಪಿಕಾಗೆ ಕ್ಲಾಸ್ ನೀಡ್ತಾ ಇದ್ದೆವು ಎಂದು ಹೇಳಿದ್ದಾರೆ ಫರಾ ಖಾನ್. ಓಂ ಶಾಂತಿ ಓಂ ಸಿನಿಮಾ ದೀಪಿಕಾ ಪಡುಕೋಣೆ ಬಾಲಿವುಡ್ ನಲ್ಲಿ ಸೆಟಲ್ ಆಗಲು ತುಂಬಾನೇ ಸಹಕಾರಿಯಾಗಿತ್ತು. ಈ ಸಿನಿಮಾದಿಂದ ದೀಪಿಕಾ ಪಡುಕೋಣೆ ಅವರ ವೃತ್ತಿ ಜೀವನವೇ ಬದಲಾಯಿತು. ಈ ವರ್ಷದ ಆರಂಭದಲ್ಲಿ ಅವರ ನಟನೆಯ ಫೈಟರ್ ಸಿನಿಮಾ ಬಿಡುಗಡೆಯಾಗಿ ಯಶಸ್ಸು ಕಂಡಿದೆ. ಈ ವರ್ಷದ ಆರಂಭದಲ್ಲೇ ಅವರು ಗೆಲುವಿನ ನಗೆ ಬೀರಿದ್ದಾರೆ. ಸದ್ಯ ಅವರು ಕಲ್ಕಿ 2898 AD ಚಿತ್ರದಲ್ಲಿ ನಟಿಸುತ್ತಿದ್ದಾರೆ.